ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಕ್ಷಣದಲ್ಲಿ ಎಲ್ಲವೂ ನಿಮ್ಮ ಮೇಲೆ ನಿಂತಿರುವಾಗ ನಿಮ್ಮ ಕೈಕಾಲು ನಡುಗಿ ಹೃದಯ ಬಲವಾಗಿ ಬಡಿದುಕೊಂಡು ನನ್ನಿಂದ ಇದು ಸಾಧ್ಯವೇ ಇಲ್ಲ ಅಂತ ನಿಮಗೆ ಎಂದಾದರೂ ಅನಿಸಿದೆಯೇ? ಇಲ್ಲ ಎಂದಾದರೆ ಮುಂದೊಂದು ದಿನ ಅನಿಸದಿರದು. ಹೌದೆಂದಾದರೆ ಈ ಕತೆ ನಿಮಗಾಗಿ. ಇದು 5,000 ವರ್ಷಗಳ ಹಿಂದೆ ಜಗತ್ತಿನ ಶ್ರೇಷ್ಠ ಹೀರೋ ಅರ್ಜುನನಿಗೂ ಹೀಗೆ ಆದ ಕತೆ. ಸ್ನೇಹಿತರೆ, ಈ ಸ್ವಾರಸ್ಯಕರ ಕಥನ ಆಲಿಸುವ ಮೊದಲು ಯಾರೆಲ್ಲ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ. ಬನ್ನಿ, ನಿಮಗೆಲ್ಲ ಭಗವಾನ್ ಶ್ರೀಕೃಷ್ಣ ಜಗತ್ತಿನ ಉದ್ಧಾರವಾಗಲೆಂದು ಸಾರಿದ ಭಗವದ್ಗೀತೆಯನ್ನು ಆಧುನಿಕ ಬದುಕಿಗೆ ಸಮ್ಮಿಳಿತಗೊಳಿಸಿರುವ ಗೀತಾ ಟಾಕೀಸ್ನ ಮೊದಲ ಎಪಿಸೋಡ್ಗೆ ಸ್ವಾಗತ. ಮೊದಲ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ದ ಹೀರೋಸ್ ಕಂಪ್ಲೀಟ್ ಬ್ರೇಕ್ ಡೌನ್. ಅರ್ಜುನ ಜಗತ್ತಿನ ಬೆಸ್ಟ್ ಆರ್ಚರ್. ತನ್ನ ಸಾರಥಿ ಕೃಷ್ಣನಿಗೆ ಹೇಳುತ್ತಾನೆ, ರಥವನ್ನು 2 ಸೈನ್ಯಗಳ ಮಧ್ಯೆ ನಿಲ್ಲಿಸು. ಅವನಿಗೆ ಶತ್ರುಗಳು ಕಾಣಿಸಲಿಲ್ಲ. ಕಾಣಿಸಿದ್ದು ಅವನ ಅಜ್ಜ, ಅವನ ಗುರು, ಅವನ ಅಣ್ಣ ತಮ್ಮಂದಿರು. ಇದನ್ನು ನೋಡಿದ ತಕ್ಷಣ ಆ ಮಹಾವೀರ ಕುಸಿದು ಬೀಳುತ್ತಾನೆ. ಅವನ ಕೈಯಿಂದ ಗಾಂಡೀವ ಜಾರುತ್ತದೆ. ಇದು ಕೇವಲ ದುಃಖವಲ್ಲ, ಇದು ಐಡೆಂಟಿಟಿ ಕ್ರಿಸಿಸ್, ಅಂದರೆ ಗುರುತಿನ ಬಿಕ್ಕಟ್ಟು. ಅರ್ಜುನನ ಮನಸ್ಸಿನಲ್ಲಿ 3 ಪ್ರಶ್ನೆಗಳು ಹೇಳುತ್ತವೆ. ಒಂದನೆಯದು, ಈ ಗೆಲುವಿಗೆ ಅರ್ಥವೇನು? ಎರಡನೆಯದು, ಈ ಪಾಪವನ್ನು ನಾನು ಹೊರುವುದು ಹೇಗೆ? ಮೂರನೆಯದು, ನನ್ನ ಧರ್ಮವಾದರೂ ಏನು? ನೋಡಿ, ಅರ್ಜುನನ ಸಮಸ್ಯೆ ಸಾಯುತ್ತೇನೆ ಎನ್ನುವುದಲ್ಲ, ಅವನು ಕೊಲ್ಲಬೇಕು ಎನ್ನುವುದು. ಅವನು ಹೇಳುತ್ತಾನೆ, ಕೃಷ್ಣ, ಇವರನ್ನು ಕೊಂದು ಸಿಗುವ ರಾಜ್ಯ ನನಗೆ ಬೇಕಾಗಿಲ್ಲ. ನಾನು ಯುದ್ಧ ಮಾಡಲಾರೆ. ಇದನ್ನು ನಾನು ಸರ್ಜನ್ ಸಂಕಟ, ಅಂದರೆ ದ ಸರ್ಜನ್ಸ್ ಡೆಲಿಮಾ ಅಂತ ಕರಿತೀನಿ. ಒಬ್ಬ ಶ್ರೇಷ್ಠ ಸರ್ಜನ್ ಸಾವಿರಾರು ಆಪರೇಷನ್ ಮಾಡಿ ಜನರನ್ನು ಬದುಕಿಸಿದ್ದಾನೆ. ಒಂದು ದಿನ ಅವನ ಸ್ವಂತ ಮಗನೇ ಅಪಘಾತವಾಗಿ ಅವನ ಮುಂದೆ ಟೇಬಲ್ ಮೇಲೆ ಮಲಗಿರುತ್ತಾನೆ. ಆಪರೇಷನ್ ಕಷ್ಟಕರ. ಅದನ್ನು ಮಾಡಬಲ್ಲವನು ಆತ ಒಬ್ಬನೇ. ಅವನು ಕತ್ತಿ, ಅಂದರೆ ಸ್ಕ್ಯಾಪಲ್ ಕೈಗೆತ್ತಿಕೊಳ್ಳುತ್ತಾನೆ. ಆದರೆ ಅವನ ಕೈಗಳು ನಡುಗುತ್ತವೆ. ಅವನ ಕರ್ತವ್ಯ ಅಂದರೆ ವೈದ್ಯ ಧರ್ಮ. ಅವನ ಮಮಕಾರಕ್ಕೆ, ಅಂದರೆ ಮಗನ ಮೇಲಿನ ಪ್ರೀತಿಗೆ ಡಿಕ್ಕಿ ಹೊಡೆಯುತ್ತಿದೆ. ಅರ್ಜುನನ ಸ್ಥಿತಿಯೂ ಇದೆ. ಮೊದಲ ಅಧ್ಯಾಯ ನಮಗೆ ಉಪದೇಶ ನೀಡುವುದಿಲ್ಲ, ಅದು ನಮಗೆ ಒಂದು ಕನ್ನಡಿ ತೋರಿಸುತ್ತದೆ. ಜೀವನದಲ್ಲಿ ಎಷ್ಟೇ ದೊಡ್ಡ ವೀರನಾದರೂ ನನ್ನವರು ಮತ್ತು ನನ್ನ ಕರ್ತವ್ಯದ ನಡುವೆ ಸಿಕ್ಕಿಬಿದ್ದಾಗ ಅವನು, ನಾವು ಎಲ್ಲರೂ ಕುಸಿಯುತ್ತೇವೆ. ಇದೇ ವಿಷಾದ ಯೋಗ. ಕಥೆಯ ಹೀರೋನೇ ಕುಸಿದು ಬಿದ್ದಿದ್ದಾನೆ. ಇಡೀ ಸೈನ್ಯ ಕಾಯುತ್ತಿದೆ. ಈಗ ಭಗವಾನ್ ಶ್ರೀಕೃಷ್ಣ ಏನು ಮಾಡುತ್ತಾನೆ? ಅವನನ್ನು ಸಮಾಧಾನ ಮಾಡುತ್ತಾನ? ಬೈಯುತ್ತಾನ? ಅಥವಾ ಸರಿ, ಮನೆಗೆ ಹೋಗೋಣ ಎನ್ನುತ್ತಾನ? ಕೃಷ್ಣನು ಆಡುವ ಮೊದಲ ಮಾತು ಇಡೀ ಜಗತ್ತಿಗೆ ಶ್ರೇಷ್ಠ ಪೆಪ್ಟಾಲ್ಗೆ ನಾಂದಿಯಾಗುತ್ತದೆ. ಇದನ್ನು ತಿಳಿಯಲು ಗೀತಾ ಟಾಕೀಸ್ನ 2ನೇ ಎಪಿಸೋಡ್ ಸತ್ಯದ ಕಿಡಿ, ದ ಸ್ಪಾರ್ಕ್ ಆಫ್ ಟ್ರೂತ್ಗಾಗಿ ಕಾಯಬೇಕಾಗುವುದು. ಸ್ನೇಹಿತರೆ, ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ MJ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಸಂಗಾತಿ, ಸ್ನೇಹಿತ, ಬಂಧು ಮಿತ್ರರಿಗೂ ಶೇರ್ ಮಾಡಿ. ನಿಮಗಿಷ್ಟವಾದ ದೇವರ ನಾಮವನ್ನು ಕಮೆಂಟ್ನಲ್ಲಿ ತಿಳಿಸುವಿರಾಗಿ ಭಾವಿಸುತ್ತಾ ಮತ್ತೊಂದು ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದಗಳು. ನಮಸ್ಕಾರ.